ಹೆಂಗಿತ್ತು ಹಾಲು? ಚೆನ್ನಾಗಿದೆ ಹಾಲು, ಬಾದಾಮಿ ಹಾಲು ಕುಡಿದಂಗತೈತಿ. ತಂಬಾಲು. ತಂಬಾಲು ಚೆನ್ನಾಗಿದೆ. ಜರ್ಮನಿಲಿ ನಾವು ಮಿಲ್ಕ್ ಯಾವಾಗ್ಲೂ ಟೆಟ್ರಾ ಪ್ಯಾಕ್ ಅಲ್ಲೇ ತಗೊಳ್ಳೋದು. ಸೊ ನಮ್ ಪೇರೆಂಟ್ಸ್ ಕೇಳ್ತಿದ್ರು ಯಾವಾಗ್ಲೂ ಈ ತರಾನೇ ಮಿಲ್ಕ್ ತರೋದಾ, ಇಲ್ಲಿ ಫ್ರೆಶ್ ಮಿಲ್ಕ್ ಸಿಗಲ್ವಾ ಅಂತ. ಸೊ ಜರ್ಮನಿಲಿ ಕೂಡ ಫ್ರೆಶ್ ಮಿಲ್ಕ್ ಸಿಗತ್ತೆ, ಬಟ್ ಅದಕ್ಕೆ ನಾವು ಔಟ್ಸ್ಕರ್ಟ್ಸ್ ಹೋಗ್ಬೇಕು ಅಂಡ್ ಫಾರ್ಮ್ ಇರೋ ಕಡೆ ಹೋಗ್ಬೇಕು. ಸೊ ಈ ಜಾಗನೂ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ, ಇಂಟ್ರೆಸ್ಟಿಂಗ್ ಇರತ್ತೆ ಅಂತ ಡೇ ಟ್ರಿಪ್ ಪ್ಲಾನ್ ಮಾಡಿದ್ವಿ. ನಮ್ಮನೆಯಿಂದ 120 to 25 ಕಿಲೋಮೀಟರ್ ಅಲ್ಲಿ ಒಂದು ಫಾರ್ಮ್ ಇತ್ತು. ಸೊ ನಾವು ಮ್ಯೂನಿಕ್ ಇಂದ ಬಸ್ ತಗೊಂಡು ಅಲ್ಲಿಗೆ ಹೋದ್ವಿ. ಆನ್ ದ ವೇ ಬೇರೆ ಫಾರ್ಮ್ ಕೂಡ ಕಾಣಿಸ್ತು. ಅಲ್ಲಿ ಕೋಳಿ, ಪಿಗ್, ರಾಬಿಟ್ ಎಲ್ಲ ಸಾಕಿದ್ರು. ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ನೀವ್ ಏನೇ ಅನ್ನಿ, ಅಲ್ಲಿ ಹಳ್ಳಿಗಳನ್ನ ನಾವ್ ಹಳ್ಳಿ ಅಂತ ಹೇಳೋಕೆ ಆಗಲ್ಲ, ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗಿ ಇರತ್ತೆ. ಅಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಕೌ ಫಾರ್ಮ್ಗೆ. ಇಲ್ಲಿ ಹಸುಗಳು ಹೇಗಿರುತ್ತೆ, ಅದಕ್ಕೆ ಯಾವ ತರ ಫುಡ್ ಹಾಕೊಡ್ತಾರೆ, ಹೇಗ್ ಸಾಕ್ತಾರೆ ಅಂತ ಎಲ್ಲ ನೋಡಿದ್ವಿ. ಅಂಡ್ ದೆನ್ ಫ್ರೆಶ್ ಮಿಲ್ಕ್ ತಗೊಳ್ಳೋ ಕಡೆ ಬಂದ್ವಿ, ಮೆಷಿನ್ ಕಡೆ. ಸೊ ಇಲ್ಲಿ ಮಿಲ್ಕ್ ನ ನಾವೇ ತಗೋಬೇಕು, ನಾವೇ ನಮ್ಗೆ ಎಷ್ಟು ಬೇಕು ಅಂತ ಕಾಯಿನ್ಸ್ ಹಾಕಿ ಬಟನ್ ಪ್ರೆಸ್ ಮಾಡ್ಬೇಕು, ಫ್ರೆಶ್ ಮಿಲ್ಕ್ ಬರುತ್ತೆ. ಅಂಡ್ ಸ್ಟಾಪ್ ಮಾಡಿದ್ರೆ ಮಿಕ್ಕಿದ ಕಾಯಿನ್ಸ್ ಕೂಡ ಬರುತ್ತೆ. ನಮ್ ಹತ್ರ ಬಾಟಲ್ ಇಲ್ಲ ಅಂದ್ರೂ ಕೂಡ ಅಲ್ಲೇ ಬಾಟಲ್ ಇರುತ್ತೆ, ಅದಕ್ಕೆ ಪೇ ಮಾಡಿ ತಗೋಬೇಕು. ನಾವ್ ಅಲ್ಲೇ ಸ್ವಲ್ಪ ಟೇಸ್ಟ್ ಕೂಡ ಮಾಡಿದ್ವಿ. ಹಾಲು ತುಂಬಾ ಗಟ್ಟಿ ಇತ್ತು, ಸೇಮ್ ಇಂಡಿಯಾ ತರನೇ. ಅಂಡ್ ಟೇಸ್ಟ್ ಕೂಡ ಇತ್ತು. ಶಾಪ್ ಅಲ್ಲಿ ಯಾರು ಇರಲ್ಲ, ನಾವ್ ಏನ್ ಬೇಕೋ ಅದನ್ನ ಬೈ ಮಾಡಿ ಕ್ಯಾಶ್ ಹಾಕಿ ಬರ್ಬೇಕು. ಇದನ್ನೆಲ್ಲ ನೋಡಿ ನಮ್ ಪೇರೆಂಟ್ಸ್ ತುಂಬಾ ಖುಷಿ ಪಟ್ರು. ಅಂಡ್ ಇಲ್ಲಿ ಯಾರು ಇಲ್ದೇನೆ ಎಲ್ಲ ನಾವೇ ಮಾಡ್ಕೊಳ್ಳೋದ್ ನೋಡಿ ಇಲ್ಲಿ ಜನಗಳನ್ನ ಎಷ್ಟು ನಂಬ್ತಾರೆ ಅಂತ ತಿಳ್ಕೊಂಡ್ರು. ಸೊ ನಿಮ್ಗೂ ಈ ತರ ಫ್ರೆಶ್ ಮಿಲ್ಕ್ ಬೇಕು ಅಂದ್ರೆ ಈ ತರ ಯಾವ್ದಾದ್ರು ಒಂದ್ ಫಾರ್ಮ್ ನ ಟ್ರೈ ಮಾಡಿ.